ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವನ್ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಗಾಬರಿ ಪಡೋದೇನೂ ಇಲ್ಲ. ಒಂದು ಚಿಕ್ಕ ಸರ್ಜರಿ ಆಗಿದೆ, ಅವ್ರು ಹುಷಾರಾಗೇ ಇದ್ದಾರೆ. ನಾನು ಅಣ್ಣನ್ ನೋಡ್ಬೇಕು. ಯಾವ ಹಾಸ್ಪಿಟ್ಲು ಅಂತ ಹೇಳು, ನಾನು ಈಗಲೇ ಬರ್ತೀನಿ. ಪದ್ಮಿನಿ, ಆ ತೊಂದರೆ ತಗೋಬೇಡ. ನಿಮ್ಮ ಅಣ್ಣಂಗೆ ಸದ್ಯಕ್ಕೆ ಪ್ರಜ್ಞೆ ಇಲ್ಲ. ಮೋರೋವರ್ ಇಲ್ಲಿ ನಮ್ಮನ್ನು ನೋಡೋದಕ್ಕಿನ್ನೂ ಬಿಟ್ಟಿಲ್ಲ. ನಿಮ್ಮ ಅಣ್ಣಂಗೆ ಪ್ರಜ್ಞೆ ಬಂದ್ಮೇಲೆ ನಾನೇ ಕಾಲ್ ಮಾಡ್ತೀನಿ, ಆಮೇಲೆ ಬನ್ನಿ. ಅಲ್ಲಿ ತನಕ ಸ್ವಲ್ಪ ಸಮಾಧಾನವಾಗಿರಿ. ಹೌದು, ತಾತ ಹೇಗಿದ್ದಾರೆ? ಅವ್ರಿಗೇನೂ ತೊಂದರೆ ಆಗಿಲ್ಲಮ್ಮ. ದೇವ್ರ ದಯೆಯಿಂದ ಅವರು ಹುಷಾರಾಗೇ ಇದ್ದಾರೆ. ಅಬ್ಬಾ, ನನ್ನ ಮನ್ಸಿಗೆ ಈಗ ಸಮಾಧಾನ ಆಯ್ತು. ಸುರ್ಬಿ, ಹಲೋ, ನಾನು ನಕುಲ್ ಮಾತಾಡೋದು. ಹೇಳಿ ನಕುಲ್. ನಿಮಗೆ ನಮ್ಮ ಕಡೆಯಿಂದ ಯಾವುದೇ ಸಮಯದಲ್ಲಿ ಏನೇ ಸಹಾಯ ಬೇಕಿದ್ರು ಹೇಳಿ, ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಥ್ಯಾಂಕ್ ಯು ನಕುಲ್, ಏನಿದ್ರು ತಿಳಿಸ್ತೀನಿ. ಸದ್ಯಕ್ಕಿಲ್ಲೇನೂ ತೊಂದರೆ ಇಲ್ಲ. ಸುಮತಿ ಅಜ್ಜಿ ಗಾಬರಿ ಆಗಿರ್ತಾರೆ, ಅವ್ರಿಗೂ ವಿಷಯ ತಿಳಿಸ್ಬಿಡಿ. ಬೇರೆ ಏನಾದರೂ ಇದ್ರೆ ನಾನೇ ಕಾಲ್ ಮಾಡ್ತೀನಿ. ಸರಿ ಸರಿ, ಆಯ್ತು. ಆ ಮನೆತನಕ್ಕೆ ಜಗದಾಂಬೆ ಆಶೀರ್ವಾದ ಇರೋ ತನಕ ಯಾರೇನೂ ಮಾಡಕ್ಕಾಗಲ್ಲ. ಗಂಡಾಂತರದಿಂದ ಎಲ್ಲ ಪಾರಾಯ್ತು. ನಮ್ಮಣ್ಣ ಆರೋಗ್ಯವಾಗಿ ಉಳ್ಕೊಂಡಲ್ಲ, ಅಷ್ಟು ಸಾಕು. ಸರಿ ಅಪ್ಪ, ಅಂತೂ ಅಕರ್ಣ ಸೇಫ್ ಆಗೋಗ್ಬಿಟ್ಟ. ಇವಾಗ ಅಪಾಯದಲ್ಲಿರೋದು ನಾವು. ಪೊಲೀಸರು ನಮ್ಗೆಲ್ಲ ಹುಡುಗರನ್ನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ.